ಇವತ್ತು ಶಿವ ಫೀಸ್ಟಿಗೆ ಬಂದಿದ್ದೀವಿ ನಂದು ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಫಸ್ಟಿಗೆ ನಾವು ಚರ್ಚ್ಗೆಲ್ಲ ಹೋಗಿ ಪ್ರೇಯರ್ ಎಲ್ಲ ಮಾಡ್ಕೊಂಡು ಮುಂದೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ನನ್ನ ತಮ್ಮ ಬೆಲೆ ಗೈಸ್ ಅಂತ ಶಾಪ್ ಹಾಕಿದ್ದ. ಬಾಯ್ಸ್ ಫ್ರೆಂಡ್ಶಿಪ್ ಎಷ್ಟು ಒಳ್ಳೇದಲ್ವಾ, ಎಲ್ಲರೂ ಎಷ್ಟು ಸಪೋರ್ಟಿವ್ ಆಗಿರ್ತಾರೆ. ಲೇಸ್ ಚಾಟ್ ತಿನ್ಕೊಂಡು ಮತ್ತೆ ನಾವು ಹಾಗೆ ನಮ್ಮ ಚರ್ಚ್ ಅವರು ಇಲ್ಲಿ ಬಂದಿದ್ರು ಫೀಸ್ಟಿಗೆ. ಹಾಗೆ ಗೋಬಿ ಮಂಚೂರಿ ಮತ್ತೆ ಪಾನಿಪುರಿ ತಿನ್ನೋ ಗ್ಯಾಪ್ ಅಲ್ಲಿ ನನ್ನ ಅಮ್ಮ ಮತ್ತೆ ಆಂಟಿ ನಮ್ಮನ್ನ ಬಿಟ್ಟೇ ಹೋದ್ರು. ನಾನ್ ಜಾತ್ರೆಲಿ ಏನ್ ನೋಡಿಲ್ಲ, ನನ್ನ ಅಮ್ಮನ ಹುಡ್ಕೋದ್ರಲ್ಲೇ ಟೈಮ್ ಹೋಗಿದೆ. ಇಷ್ಟು ಚೆನ್ನಾಗಿ ರೆಡಿಯಾಗಿ ನ್ಯೂಸ್ ನಂದು ಒಂದು ಫೋಟೋ ತೆಗಿಲಿಲ್ಲ. ಇವತ್ತು ಯಾರು ಅಂದಿದ್ದು ವೇಸ್ಟ್, ಇವತ್ತು ದಿನಾನೂ ವೇಸ್ಟ್. ಚರ್ಚ್ಗೆ ಹೋಗ್ಲಿಕ್ಕೆ ರೆಡಿ ಆಗಿದೆ. ಇವತ್ತು ಹಬ್ಬದ ಪೂಜೆ ಉಂಟು. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಆಗೋ ಬಿಷಪ್ ಸಿಕ್ಕಿದೆ. ನಮ್ಮನೆಗೆ ಬರಲ್ಲ, ನಾ ಕರ್ಕೊಂಡು ಹೋಗುವ. ಐಸ್ ಕ್ರೀಮ್ ಎಲ್ಲ ಕೊಡ್ತಾರೆ. ನಾ ಬರ್ತೀಯಾ? ಎಷ್ಟು ಕ್ಯೂಟ್ ಅಲ್ವಾ? ನನ್ನ ಕಸಿನ್ಸ್ ಅವ್ರ ಜೊತೆ ಫೋಟೋಸ್ ಎಲ್ಲ ತೆಗೆದು ಮುಂದೆ ಹೊರಟ್ವಿ. ಪೆನ್ ತುಂಬಾ ಇಂಪಾರ್ಟೆಂಟ್. ಹಾಸ್ಪಿಟಲಲ್ಲಿ ಜಾಸ್ತಿ ಕಳ್ತನ ಆಗೋದು ಪೆನ್ನೇ. ಸ್ವಲ್ಪ ಕಮ್ಮಿ ಮಾಡ್ಕೊಡಿ. ಈ ಸೇಮ್ ಸ್ಲಿಪ್ಪರ್ನ ನಾನು ಮೋರಲ್ಲಿ ತಗೊಂಡಿದ್ದು 350ಗೆ, ಇಲ್ಲಿ 200ಗೆ ಕೊಡ್ತಿದ್ದಾರೆ. ನಾವು ಚಿಕ್ಕದಿರುವಾಗ ಇದೇ ವಾಚ್ ಆಗ್ತಿದ್ದೆ. ಅಣ್ಣವರ ಜಿಲೇಬಿ ಆಗ್ತಾ ಇದ್ದಾರೆ. 20 ರೂಪಾಯಿ ಅಂತ ಹೇಳಲಿಕ್ಕಿಲ್ಲ, ಎಲ್ಲ ಕಡೆ ನುಗ್ಬಿಡ್ತಾರೆ. ನನ್ನಮ್ಮ ಎಂತ ಹುಡುಕ್ತಾರೆ ಅಂತ ಇಲ್ಲ, ಎಂತ ತಕೊಳ್ಳೋದಿಲ್ಲ, ಎಲ್ಲ ಹುಡುಕ್ತಾ ಇರ್ತಾರೆ. ಇದು ಬರ್ದೆ ಅನ್ಸ್ತು, ತಗೊಳ್ಲಿಕ್ಕಂತ ಇದ್ದೆ. ಮತ್ ನೋಡಿ ಇಲ್ಲಿ ಒಂದ್ ಬೆರಳು ಕಟ್ ಮಾಡಿ ಇಟ್ಟಿದ್ದಾರೆ, ಅದಕ್ಕೆ ಬೇಡ. ನಾವ್ ಎಷ್ಟು ದೊಡ್ಡವರಾದ್ರೆ ಏನು, ನಮ್ಮ ಅಪ್ಪ ಅಮ್ಮನಿಗೆ ನಾವು ಚಿಕ್ಕವರೇ ಅಲ್ವಾ? ಇದು ನನ್ನ ಪುಟ್ಟ, ನಮ್ಮ ಬಾಯಿ ಒಳಗೆ ಪಟ್ಟ ಅಂತ ಹೇಳಿ ಗೋಲ್ಡಿಗೆ ರೇಟ್ ಜಾಸ್ತಿ ಅಲ್ವಾ, ಅದಕ್ಕೆ ಗೋಲ್ಡ್ ಕಾಯಿನ್ ತಗೊಂಡೆ. ನನ್ನ ಆಂಟಿ ಇನ್ನೂ ಶರ್ಟ್ ನೋಡಿ ಚೈನ್ ಎಲ್ಲ ನೋಡ್ತಿದ್ದಾರೆ. ಜಾತ್ರೆಗೆ ಬರೋದ್ ಬದಲು ಗಾರ್ಡನಿಗೆ ಹೋಗ್ಬೋದಲ್ಲ. ಇಲ್ಲಿ ಸ್ವಲ್ಪ ವೆರೈಟಿ ಸಿಗುತ್ತೆ, ಎಲ್ಲ ನೋಡ್ತಾರೆ, ಆಗ ಅಂದಾಜಾಗುತ್ತೆ ಯಾವ ತಗೋಬಹುದು ಅಂತ. ಗಾರ್ಡನ್ ಅಲ್ಲಾದ್ರೂ ಫುಲ್ ಹೂವೇ ಇರೋದಲ್ವಾ, ಇಲ್ಲಿನೂ ಹೂವೇ ನೋಡೋದಲ್ವಾ, ಇಲ್ಲಿಗೆ ಜಾತ್ರೆದು ಮಜಾನೇ ಬೇರೆ. ಅದಾದ್ಮೇಲೆ ಮನೆಗೆ ಹೋಗಿ ಊಟ ಎಲ್ಲ ಮಾಡಿದಾರೆ ನೋಡಿ, ಎಷ್ಟು ಸ್ಪೆಷಲ್ ಆಗಿ. ಎಲ್ಲ ಫ್ಯಾಮಿಲಿ ಅವ್ರ ಜೊತೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಲಿಕ್ಕೆ ಒಂಥರ ಖುಷಿ ಅಲ್ವಾ? ನಂಗೆ ಈಚೆ ಸೈಡ್ ಇಷ್ಟ, ಅಂದರೆ ವೆಹಿಕಲ್ ಎಲ್ಲ ಅಷ್ಟಿರಲ್ಲ, ಕಿರಿಕಿರಿ ಇರಲ್ಲ. ಮ್ಯಾಂಗ್ಳೂರ್ ಸೈಡೆಲ್ಲ ತುಂಬ ವೆಹಿಕಲ್ಸ್ ಅಲ್ವಾ. ಸೊ ನಾನು ಇವತ್ತು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ.